ಬೆಂಗಳೂರಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಈ ಸ್ಫೋಟ ಆದಾಗಿನಿಂದ ನ್ಯೂಸ್ ಫಸ್ಟ್ ಸತತ ಕವರೇಜ್ ನಲ್ಲಿ ಬ್ಯುಸಿ ಆಗಿದೆ. ಅಲ್ಲಾಗ್ತಾ ಇರುವಂತಹ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ನಿಮ್ ಜೊತೆ ಹಂಚಿಕೊಳ್ತಾ ಇದೆ. ಈಗ ಬೆಂಗಳೂರಿನ ರಾಮೇಶ್ವರಂ ಕೆಫೆನಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಎಸ್ಡಿ ಎನ್ಐಎ ಬಳಿಕ ಇದೀಗ ಇಂಟೆಲಿಜೆನ್ಸ್ ಬ್ಯೂರೋ ಕೂಡ ಎಂಟ್ರಿ ಆಗ್ತಾ ಇದೆ. ರಾತ್ರಿ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ. ರಾಮೇಶ್ವರಂ ಕೆಫೆ ಸಂಪೂರ್ಣವಾಗಿ ಐಬಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಸರ್ಕಾರದಿಂದ ಕೇಸ್ನ ತನಿಖೆಗೆ ಎಸ್ಐಟಿ ರಚನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇಂದು ಸಚಿವ ಸಂಪುಟದಲ್ಲಿ ಈ ಬಗ್ಗೆ ತೀರ್ಮಾನ ಆಗುವಂತಹ ಸಾಧ್ಯತೆ ಇದೆ. ಇದನ್ನ ಎಸ್ಐಟಿಗೆ ವಹಿಸಬೇಕೋ ಬೇಡವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಸ್ಥಳದಿಂದಲೇ ಅಂದ್ರೆ ರಾಮೇಶ್ವರಂ ಕೆಫೆ ಮುಂಭಾಗದಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ನಿನ್ನೆಯಿಂದಲೂ ಕೂಡ ಪೊಲೀಸರು ಬೇರೆ ಬೇರೆ ಅಧಿಕಾರಿಗಳು ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಯಾವೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಇಲ್ಲಿವರೆಗೂ ಏನೆಲ್ಲ ಪ್ರೂವ್ ಆಗಿದೆ? ಖಂಡಿತವಾಗಿಯೂ ಸಭಾ ಏನು ನಿನ್ನೆಯಿಂದ ಕೂಡ ಸಾಕಷ್ಟು ಈಗಾಗಲೇ ಎಲ್ಲ ರೀತಿಯಾದಂತಹ ಟೀಮ್ಗಳು ಅಂದರೆ ರಾಷ್ಟ್ರೀಯ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು, ISD ಇಂದ ಹಿಡಿದು NIA ಜೊತೆಗೆ IB ಮತ್ತೆ NSG ಕೂಡ ಈಗ ಸ್ಥಳಕ್ಕೆ ಬಂದು ನಿನ್ನೆ ರಾತ್ರಿಯಿಂದ ಸತತವಾಗಿ ಆ ಒಂದು ಬ್ಲಾಸ್ಟ್ ಆಗಿರುವಂತಹ ಸ್ಥಳದಲ್ಲಿ ಒಂದು ಏನು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾ ಇರುವಂತಹದ್ದು ನಾವು ದೃಶ್ಯಾವಳಿಗಳಲ್ಲಿ ಈಗಲೂ ಸಹ ನೋಡ್ತಾ ಇರ್ಬೋದು. NSG ಅಧಿಕಾರಿಗಳು ಡ್ಯಾಕ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಈ ಎರಡೂ ಸ್ಕ್ವಾಡ್ಗಳು ಕೇವಲ ಏನು ರಾಮೇಶ್ವರಂ ಕೆಫೆ ಮಾತ್ರ ಅಲ್ಲದೆ ಇಡೀ ಸುತ್ತಮುತ್ತ ರಾಮೇಶ್ವರಂ ಕೆಫೆ ಏನಿದೆ ಆ ಇಡೀ ಸುತ್ತಮುತ್ತ ಇರುವಂತಹ ಜಾಗಗಳಲ್ಲಿ ಈಗಾಗಲೇ ತಪಾಸಣೆ ನಡೆಸ್ತಾ ಇರುವಂತಹದ್ದು. ಆರೋಪಿ ಇಲ್ಲಿ ಏನಾದರೂ ಓಡಾಡಿದ್ನ ಅನ್ನುವಂತಹದ್ದು ಕುರುಹುಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತಹದ್ದು. ಇಡೀ ಒಂದು ಎಂಟೈರ್ ಕೆಫೆಯನ್ನ NSG ಅವರು ಹ್ಯಾಂಡ್ ಓವರ್ ಮಾಡಿಕೊಂಡು IB ಅವರು ಹ್ಯಾಂಡ್ ಓವರ್ ಮಾಡ್ಕೊಂಡು ಈಗಾಗಲೇ ಪ್ರತಿಯೊಂದು ಇಂಚನ್ನ ಕೂಡ ಜಾಲಾಡ್ತಾ ಇದ್ದಾರೆ. ಮತ್ತೆ ಯಾವ ರೀತಿಯಾದಂತಹ ಕೆಮಿಕಲ್ಗಳನ್ನ ಇಲ್ಲಿ ಬಳಸಲಾಗಿದೆ ಅನ್ನುವಂತಹದನ್ನ ನಿಟ್ಟಿನಲ್ಲಿ ಈಗಾಗಲೇ ನೆನೆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ರು. ಆ ಒಂದು FSL ಮತ್ತೆ ಸೋಕೋ ಟೀಮ್ ಏನು ರಾಜ್ಯದ ಒಂದು ತನಿಖಾ ದಳಗಳಾಗಿದ್ದಾವೆ, ಅವು ಕೂಡ ಈಗಾಗಲೇ ಒಂದು ಪ್ರೈಮರಿ ರಿಪೋರ್ಟ್ ಅನ್ನ ಕೊಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಏನು ರಾಷ್ಟ್ರೀಯ ತನಿಖಾ ದಳಗಳಾಗಿರುವಂತಹ IB ಆಗಿರ್ಬೋದು ಅಥವಾ NIA ಆಗಿರ್ಬೋದು, ಈ ಒಂದು ತನಿಖಾ ದಳಗಳು ನಿನ್ನೆಯಿಂದವೂ ಕೂಡ ಸಾಕಷ್ಟು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಪ್ರತಿ ಇಂಚನ್ನು ಕೂಡ ಜಾಲಾಡಿ ಆತನ ಓಡಾಡಿರುವಂತಹ ಎಲ್ಲಾ ಜಾಗಗಳಲ್ಲೂ ಕೂಡ ಈಗಾಗಲೇ ತಪಾಸಣೆಯನ್ನ ಮಾಡ್ತಾ ಇರುವಂತಹದ್ದು. ಇನ್ನು ಈ ಒಂದು ಪ್ರದೇಶದಲ್ಲಿ ಒಂದು ತನಿಖೆ ನಡೆಸೋದಾದ್ರೆ ಮತ್ತೊಂದು ಟೀಮ್ ಈ ಒಂದು ಹೋಟೆಲ್ನ ಮುಂಭಾಗದಲ್ಲಿ ಅಥವಾ ಹೋಟೆಲ್ನಿಂದ ಆಚೆಗೆ ಆತ ಎಲ್ಲೆಲ್ಲೆಲ್ಲ ಓಡಾಡಿದ್ದ, ಜೊತೆಗೆ ಯಾವ ಕಡೆಯಿಂದ ಬಂದಿದ್ದ ಅನ್ನೋದರ ಬಗ್ಗೆ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತಹದ್ದು. ಈಗಾಗಲೇ ಬಾಂಬ್ ಬ್ಲಾಸ್ಟ್ ಆಗಿರುವಂತಹ ಪ್ರದೇಶದಲ್ಲಿ ಈಗಾಗಲೇ ಯಾವೆಲ್ಲ ವಸ್ತುಗಳು ಸಿಕ್ಕಿದೆ, ಮತ್ತೆ ಈ ಒಂದು ಬಾಂಬ್ ತಯಾರಿಕೆ ಮಾಡಲಿಕ್ಕೆ ಯಾವೆಲ್ಲ ಕೆಮಿಕಲ್ಗಳನ್ನ ಬಳಸಲಾಗಿದೆ, ಕೇವಲ ಇಲ್ಲಿ ಕಚ್ಚಾ ವಸ್ತುಗಳು ಏನು ಲೋಕಲ್ ಅಲ್ಲಿ ಸಿಗುವಂತಹ ಕಚ್ಚಾ ವಸ್ತುಗಳನ್ನ ಬಳಸಿದಾರೆ ಅಥವಾ ಬೇರೆ ದೇಶಗಳಿಂದ ಏನಾದರೂ ಇಂಪೋರ್ಟ್ ಮಾಡ್ಕೊಂಡಿರುವಂತಹ ವಸ್ತುಗಳು ಇದಾವ ಅನ್ನುವಂತಹದ್ದು ಕೂಡ ಈಗ ಸದ್ಯಕ್ಕೆ ತನಿಖೆ ಮಾಡ್ತಾ ಇರುವಂತಹದ್ದು. ಇನ್ನು ಆತ ಈ ಒಂದು ಪ್ರದೇಶದಲ್ಲಿ ಬರಬೇಕಾದ್ರೆ ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಈಗಾಗಲೇ ಸುಮಾರು ಸತಿ ಏನು ಈ ಒಂದು ಬಾರಿ ಈ ಒಂದು ಹೋಟೆಲ್ಗೆ ಬಂದು ಯಾವ ಪ್ರದೇಶದಲ್ಲಿ ನಾನು ಇಟ್ಟರೆ ನಾನು ಸೇಫ್ ಆಗಿರ್ತೇನೆ, ನಾನು CC ಕ್ಯಾಮರಾಕ್ಕೆ ಸಿಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಪಕ್ಕಾ ಸ್ಕೆಚ್ ಹಾಕಿರುವಂತಹ ನಿಟ್ಟಿನಲ್ಲಿ ಈಗಾಗಲೇ CCTVಯಲ್ಲಿ ಏನು ಆತನ ಚಲನವಲನಗಳು ಈಗಾಗಲೇ ಲಭ್ಯ ಆಗಿರುವಂತಹದ್ದು. ಇನ್ನು ಆತ ಈ ಒಂದು ಬಾಂಬ್ ಅನ್ನ ಪ್ಲೇಸ್ ಮಾಡಿದ ನಂತರ ಇದರಿಂದ ಹೊರಗಡೆ ಹೋಗ್ಲಿಕ್ಕೆ ಏನೋ ಪ್ರಯತ್ನ ಪಡ್ತಾನೆ. ಆಗ ಗಾಬರಿಯಿಂದ ಓಡುವಾಗ ವಾಚ್ ಅನ್ನ ಕೂಡ ನೋಡ್ಕೊಂಡು ಹೋಗ್ತಾನೆ. ಹಾಗಾದ್ರೆ ಈ ಒಂದು ಬಾಂಬ್ ನಲ್ಲಿ ಮೊದಲೇ ಟೈಮರ್ ಅನ್ನ ಸೆಟ್ ಮಾಡಿ ಒಂದು ಮಾತ್ರ ಅಲ್ಲದೆ ಅದರಲ್ಲಿ ಅಂದ್ರೆ ಎರಡು ರೀತಿಯಾದಂತಹ ಸ್ಫೋಟಕಗಳನ್ನ ಬಳಸಿರಬಹುದು. ಯಾಕೆಂತಂದ್ರೆ ಒಂದು ಆದ ನಂತರ CCTVಯಲ್ಲಿ ಮತ್ತೊಂದು ಬ್ಲಾಸ್ಟ್ ಆಗುವಂತಹ ಒಂದು ದೃಶ್ಯಾವಳಿಗಳು ಕೂಡ ಲಭ್ಯ ಆಗಿರೋದ್ರಿಂದ ಈಗಾಗಲೇ NIA ತಂಡ ಜೊತೆಗೆ IB ತಂಡ ಜೊತೆಗೆ ನಮ್ಮ CCB ಮತ್ತೆ ಸೋಕೋ FSL ತಂಡಗಳು ಈಗಾಗಲೇ ಆ ನಿಟ್ಟಿನಲ್ಲೂ ಕೂಡ ಈಗ ತನಿಖೆ ನಡೆಸ್ತಾ ಇರುವಂತಹದ್ದು. ಯಾವ ರೀತಿಯಾದಂತಹ ಸ್ಫೋಟಕ ಇದು ಮತ್ತೆ ಟೈಮರ್ ಬಳಸಿ ಸ್ಫೋಟ ಮಾಡಿರುವಂತಹದ್ದು ಮೇಲ್ನೋಟಕ್ಕೆ ಈಗ ಸಾಬೀತಾಗಿರೋದ್ರಿಂದ ಈಗ 2 ಬಾರಿ ಸ್ಫೋಟ ಆಗಿದೆ, ಮತ್ತೆ 2 ಬಾಂಬ್ಗಳೇನಾದ್ರೂ ಪ್ಲೇಸ್ಮೆಂಟ್ ಆಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇರುವಂತಹದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.